ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ. ಯಾರು? ಈ ಪ್ರಶ್ನೆಗೆ ಇನ್ನೂ ಪಕ್ಕಾ ಉತ್ತರ ಮಾತ್ರ ಸಿಕ್ಕಿಲ್ಲ. ಒಂದೊಂದು ಆಂಗಲ್ನಲ್ಲಿ ತನಿಖೆ ನಡೆಸಿದಾಗಲೂ ಒಬ್ಬೊಬ್ಬರ ಹೆಸರು ಮುನ್ನೆಲೆಗೆ ಬರ್ತಾನೆ ಇದೆ. ಅದೇ ಕೇಸ್ನಲ್ಲಿ ಹೊಸದೊಂದು ಬಾಂಬ್ ಸ್ಫೋಟಗೊಂಡಿದೆ. ದೇವರಾಜೇಗೌಡ ಅವರಿಂದ ಏನ್ ಹೇಳಿದ್ದಾರೆ ಆ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ರಾಜ್ಯದಲ್ಲಿ ಪೆನ್ ಡ್ರೈವ್ ಬಾಂಬ್ ಬ್ಲಾಸ್ಟ್. ಆ ವಿಡಿಯೋ ಹಿಂದೆ ಡಿಕೆಶಿ ಬಿಗ್ ಬಾಸ್. ಪೆನ್ ಡ್ರೈವ್ ಕೇಸ್ ದಿನಕ್ಕೊಂದು ಟ್ವಿಸ್ಟ್ ಪಡೆದುಕೊಳ್ತಿದೆ. ಮೊದಲಿನಿಂದಲೂ ಪ್ರಕರಣದಲ್ಲಿ ಮಹಾನಾಯಕನ ಕಡೆ ನಾಯಕರು ಬೊಟ್ಟು ಮಾಡ್ತಾನೆ ಇದ್ದಾರೆ. ಈಗ ಅದೇ ಲಿಸ್ಟ್ಗೆ ವಕೀಲ ದೇವರಾಜೇಗೌಡ ಸೇರ್ಪಡೆಯಾಗಿದ್ದಾರೆ. ಪೆನ್ ಡ್ರೈವ್ ಕೇಸ್ನಲ್ಲಿ ಡಿಕೆ ಶಿವಕುಮಾರ್ ಅವರೇ ಕಿಂಗ್ ಪಿನ್ ಅನ್ನೋ ಮೂಲಕ ಹೊಸ ಬಾಂಬ್ ಸಿಡಿಸಿದ್ದಾರೆ. ವಕೀಲ ದೇವರಾಜೇಗೌಡಗೆ 100 ಕೋಟಿ ಆಫರ್. HDK ಮೇಲೆ ಎತ್ತಿ ಹಾಕಲು ನೋಡಿದ್ರ ಶಿವಕುಮಾರ್. ಕಾರ್ತಿಕ್ ಗೌಡನನ್ನ ಕರೆಸಿಕೊಂಡು ಪೆನ್ ಡ್ರೈವ್ ರೆಡಿ ಮಾಡಿದ್ದೆ ಡಿಕೆ ಶಿವಕುಮಾರ್ ಅಂತ ವಕೀಲ ದೇವರಾಜೇಗೌಡ ಆರೋಪಿಸಿದ್ರು. ಕುಮಾರಸ್ವಾಮಿಯೇ ಪೆನ್ ಡ್ರೈವ್ ಹಂಚೋಕೆ ಹೇಳಿದ್ರು ಅಂತ ಗುಲ್ಲೆಬ್ಬಿಸಬೇಕು. ಹೀಗೆ ಮಾಡಿದ್ರೆ ನಿನಗೇನ್ ಪ್ರಾಬ್ಲಮ್ ಆಗಲ್ಲ, ನಾನೇ ಸೆಕ್ಯೂರ್ ಮಾಡ್ತೀನಿ ಅನ್ನೋ ಭರವಸೆಯನ್ನ ಡಿಕೆ ಶಿವಕುಮಾರ್ ಕೊಟ್ಟಿದ್ರು ಅಂತ ದೇವರಾಜೇಗೌಡ ಆರೋಪಿಸಿದ್ರು. ಇದ್ರ ಜೊತೆಗೆ ಇನ್ನು 10 ಹಲವು ಆರೋಪಗಳನ್ನ ಮಾಡಿದ್ದಾರೆ. ಪೆನ್ ಡ್ರೈವ್ ಪ್ರಕರಣದಲ್ಲಿ ಡಿಕೆ ಶಿವಕುಮಾರ್ ಕಿಂಗ್ ಪಿನ್. HDK ವಿರುದ್ಧ ಆರೋಪಿಸಲು 100 ಕೋಟಿ ಆಫರ್ ಕೊಟ್ರು. ಬೌರಿಂಗ್ ಕ್ಲಬ್ನ ರೂಮ್ ನಂಬರ್ 110ಕ್ಕೆ ಕರೆದು 5 ಕೋಟಿ ಅಡ್ವಾನ್ಸ್ ಕೊಟ್ರು. HDK ನಾಯಕತ್ವ ಹಾಳು ಮಾಡೋದಕ್ಕೆ ಹುನ್ನಾರ ಹಾಕರು. ಪೆನ್ ಡ್ರೈವ್ ಹಂಚೋದಕ್ಕಾಗಿ 4 ಸಚಿವರ ಕಮಿಟಿ ರಚನೆ ಮಾಡಿದ್ದಾರೆ. ಚಲುವರಾಯಸ್ವಾಮಿ, ಪ್ರಿಯಾಂಕ್ ಖರ್ಗೆ, ಕೃಷ್ಣ ಬೈರೇಗೌಡ, ಇನ್ನೊಬ್ಬ ಸಚಿವರು ಸೇರಿದಂತೆ 4 ತಂಡ ರಚಿಸಿದ್ರು. ಒಟ್ಟು 4 ಜನ ಮಂತ್ರಿಗಳನ್ನ ಒಂದು ತಂಡ ರಚನೆ ಮಾಡಿ ಇದನ್ನೆಲ್ಲ ಹ್ಯಾಂಡಲ್ ಮಾಡಕ್ಕೆ ಬಿಟ್ಟಿದ್ದಾರೆ. ಅಲ್ಲಿ ಈಗ ನಿರಂತರವಾಗಿ ಈಗ ನನ್ನ ಮೇಲೆ ಮಾಡಿದ್ರು, ನಾನು ಯಾವಾಗ ಒಪ್ಪಲಿಲ್ವ, ನನಗೆ ಒಪ್ಪದೇ ಇದ್ದಾಗ ಏನು ಮಾಡಿದ್ರು. ಈಗಾಗಲೇ ಇಷ್ಟೆಲ್ಲ ದೊಡ್ಡ ಹಗರಣ ಆಗಿರೋದ್ರಿಂದ ಅಲ್ಲಿ ಮೋದಿ ಅವರಿಗೆ BJPಗೆ ಮತ್ತು ಕುಮಾರಸ್ವಾಮಿ ಕೆಟ್ಟ ತರಬೇಕಂತ ಮಾಡಿರಲ್ಲಿ ನನಗೆ ಸುಮಾರು 100 ಕೋಟಿ ರೂಪಾಯಿ ಆಫರ್ ಕೊಟ್ಟರು. 5 ಕೋಟಿ ರೂಪಾಯಿ ಅಡ್ವಾನ್ಸನ್ನು ದುಡ್ಡನ್ನು ಬೌರಿಂಗ್ ಕ್ಲಬ್ಗೆ ರೂಮ್ ನಂಬರ್ 110 ಕಳಿಸಿದ್ರು. ಆ ಮೀಟಿಂಗಿಗೆ ನನಗೆ ಯಾರು ಹೇಳಿ, ನಮ್ಮ MA ಗೋಪಾಲ ಸ್ವಾಮಿ ಇದಾರಲ್ಲ, ಚಂದ್ರಾಪಣ್ಣ ಗೋಪಾಲ ಸ್ವಾಮಿನ ಸಂಧಾನ ಕಳಿಸಿದ್ರು ಅಲ್ಲಿ. ಒಟ್ನಲ್ಲಿ ಡಿಕೆ ಶಿವಕುಮಾರ್ ವಿರುದ್ಧ ಕಾನೂನು ಹೋರಾಟ ಮಾಡ್ತೀನಿ ಅಂತ ದೇವರಾಜೇಗೌಡ ಸವಾಲ್ ಹಾಕಿದ್ದಾರೆ. ಸದ್ಯಕ್ಕೆ 4 ಸಚಿವರ ವಿರುದ್ಧ ದೂಷಿಸಿದ್ದು ರಾಜ್ಯ ರಾಜಕಾರಣದಲ್ಲಿ ಇನ್ಯಾವ ಸ್ವರೂಪ ಪಡೆದುಕೊಳ್ಳುತ್ತೆ ಅಂತ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕಿಡ್ನಾಪ್ ಕೇಸ್ನಲ್ಲಿ ಬೇಲ್ ಪಡೆದಿರೋ HD ರೇವಣ್ಣ ಮೇಲೆ ಮತ್ತೊಂದು ಕೇಸ್ ಹಾಕಲಾಗಿದೆ. ಈಗ ಅದೇ ಪ್ರಕರಣ ಗಂಭೀರ ಸ್ವರೂಪ ಪಡೆದುಕೊಂಡಿದ್ದು ಮಾಜಿ ಮಿನಿಸ್ಟರ್ಗೆ ಬಂಧನದ ಭೀತಿ ಶುರುವಾಗಿದೆ. ಆ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. HD ರೇವಣ್ಣಗೆ 2ನೇ ಕೇಸ್ ಕಳವಳ. ಸದ್ಯ ಸೋಮವಾರದವರೆಗೂ ನಿರಾಳ. ಕಿಡ್ನಾಪ್ ಕೇಸ್ನಲ್ಲಿ ಬೇಲ್ ಪಡೆದ ಮಾಜಿ ಮಿನಿಸ್ಟರ್ಗೆ ಮತ್ತೆ ಬಂಧನದ ಭೀತಿ ಶುರುವಾಗಿದೆ. ಲೈಂಗಿಕ ದೌರ್ಜನ್ಯದ ಕೇಸ್ HD ರೇವಣ್ಣ ಕೊರಳಿಸುತ್ತಿದೆ. ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಜಾಮೀನು ನೀಡುವಂತೆ HD ರೇವಣ್ಣ ಕೋರ್ಟ್ ಮೊರೆ ಹೋಗಿದ್ರು. 42ನೇ ACMM ಕೋರ್ಟ್ ವಿಚಾರಣೆ ನಡೆಸಿ ಸೋಮವಾರಕ್ಕೆ ಆದೇಶವನ್ನ ಮುಂದೂಡಿದೆ. ಈ ಮಧ್ಯೆ ರೇವಣ್ಣ ಪರ ವಕೀಲ ನಾಗೇಶ್ 10 ಹಲವು ಅಂಶಗಳನ್ನ ಕೋರ್ಟ್ ಮುಂದೆ ಇಟ್ಟರು. ಸೆಕ್ಷನ್ 376 ಹಾಕಿದ ಮೇಲೆ ಜಾಮೀನು ನೀಡಲು ಬರಲ್ಲ. ಜಾಮೀನು ರಹಿತ ಪ್ರಕರಣದಲ್ಲಿ ಜಾಮೀನು ಸಾಧ್ಯವಿಲ್ಲ. ACMM ಕೋರ್ಟ್ ಜಾಮೀನು ನೀಡಲು ಹೇಗೆ ಸಾಧ್ಯ? ತನಿಖಾ ಹಂತದಲ್ಲಿ ಅಪರಾಧಿ ಯಾರೆಂದು ಹೇಳಲಾಗದು. ಈ ಹಂತದಲ್ಲಿ ಯಾವ ಸೆಕ್ಷನ್ ಎಂದು ನಿರ್ಧರಿಸಲು ಆಗಲ್ಲ. ಸೆಕ್ಷನ್ 376 ಅಡಿ ಸೆಷನ್ ಕೋರ್ಟ್ನಿಂದಲೇ ವಿಚಾರಣೆ. ಸೆಷನ್ ಕೋರ್ಟ್ನಿಂದಲೇ ಜಾಮೀನು ಅರ್ಜಿ ವಿಚಾರಣೆ ಸಾಧ್ಯ.
ರೇವಣ್ಣ ಪರ ವಕೀಲರ ವಾದ. ನನ್ನ ಕಕ್ಷಿದಾರರ ಮೇಲೆ ಜಾಮೀನು ನೀಡಬಹುದಾದ ಸೆಕ್ಷನ್ಗಳಿವೆ. ಜಾಮೀನು ನೀಡುವ ಅಧಿಕಾರ ಈ ನ್ಯಾಯಾಲಯಕ್ಕೆ ಇದೆ. ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಕಾನೂನು ಪಾಲನೆಯಾಗಿಲ್ಲ. ಮಹಿಳಾ ಅಧಿಕಾರಿ ವಿಡಿಯೋ ಹೇಳಿಕೆ ರೆಕಾರ್ಡ್ ಮಾಡಿಲ್ಲ. ಲೈಂಗಿಕ ದೌರ್ಜನ್ಯ ಕೇಸ್ ಬಗ್ಗೆಯೇ ಅನುಮಾನ ಇದೆ. ರಾಜಕೀಯ ಕಾರಣಕ್ಕಾಗಿ ಕೇಸ್ ದಾಖಲಿಸಿರಬಹುದು. ಇಷ್ಟೆಲ್ಲ ವಾದ ಪ್ರತಿವಾದದ ನಂತರ ಸೋಮವಾರಕ್ಕೆ ವಿಚಾರಣೆಯನ್ನ ಮುಂದೂಡಲಾಯಿತು. ನಂತರ ಕೊಂಚ ನಿರಾಳರಾದ ಎಚ್ ಡಿ ರೇವಣ್ಣ ಕೋರ್ಟ್ ಆವರಣದಲ್ಲೇ ಪ್ರಸಾದ ಹಂಚಿದ್ರು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.